ಎಲ್ರಿಗೂ ನಮಸ್ಕಾರ. ಅನು ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ಲ ಕೇವಲ 5 ನಿಮಿಷದಲ್ಲಿ ಗ್ರೀನ್ ಎಗ್ ರೈಸ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಜಾಸ್ತಿ ಪದಾರ್ಥಗಳನ್ನು ಹಾಕೊಳ್ಳಂಗಿಲ್ಲ. ತುಂಬಾ ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೊಬಹುದು. ಮೊದಲಿಗೆ ಒಂದ್ ಜಾರಲ್ಲಿ 6 ಮೆಣಸಿನಕಾಯಿ, ಒಂದು 7-8 ಇಲ್ಕೋ ಬೆಳ್ಳುಳ್ಳಿ, ಒಂದು 6 ಮೆಣಸು, 1 ಇಂಚು ಶುಂಠಿ, ಸಾಂಬಾರ್ ಈರುಳ್ಳಿ 10 ಪೀಸು, ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಪುದೀನ. ಇದಿಷ್ಟನ್ನು ನೀರ್ ಹಾಕೊಂಡಿಲ್ದಂಗೆ ತರಿಯಾಗಿ ರುಬ್ಕೊಳ್ಳೋಣ. ಈ ತರ ತರಿಯಾಗಿ ರುಬ್ಕೊಂಡ್ರೆ ಸಾಕು. ತುಂಬಾ ಜಾಸ್ತಿನೂ ಬೇಡ, ತುಂಬಾ ನುಣ್ಣಗೂ ಬೇಡ, ಇಷ್ಟು ರುಬ್ಕೊಂಡ್ರೆ ಸಾಕು. ಇವಾಗ ಸ್ಟವ್ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಒಂದ್ 4-5 ಸ್ಪೂನು ಎಣ್ಣೆನ ಹಾಕೊಳ್ಳೋಣ. ಎಣ್ಣೆ ಕಾಯ್ದ್ಮೇಲೆ ರುಬ್ಕೊಂಡಿರೋ ಮಿಶ್ರಣನ ಎಣ್ಣೆಗೆ ಹಾಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟ ಹುರ್ಕೊಳ್ಳೋಣ. ರಾತ್ರಿ ಅನ್ನ ಏನಾದ್ರೂ ಮಿಕ್ಕಿದ್ರೆ ಈ ಎಗ್ ರೈಸ್ ನ ಮಾಡ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತರ ತಿನ್ಬೋದು. ಮತ್ತೆ ಯಾರನ್ನ ಸಡನ್ ಅಂತ ಮನೆಗೆ ಬಂದ್ರೆ ತಕ್ಷಣನೇ ಮಾಡಿ ಕೊಡ್ಬೋದು. ಈ ತರ ಮಸಾಲಿನ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಇದಕ್ಕೆ ಏನಾದ್ರೂ ಮೊಟ್ಟೆ ಹಾಕೊಂಡ್ಬಿಟ್ರೆ ಮೊಟ್ಟೆ ಎಲ್ಲ ಹಸಿ ವಾಸನೆ ಬರ್ತಾ ಇರುತ್ತೆ. ಮಸಾಲೆನ ಚೆನ್ನಾಗಿ ಹುರ್ಕೊಂಡಿದೀವಿ. ಇದಕ್ಕೆ 2 ಮೊಟ್ಟೆನ ಹಾಕೊಳ್ತಾ ಇದೀವಿ. ಇದಕ್ಕೆ ಇವಾಗ ಗರಂ ಮಸಾಲೆ 1/4 ಸ್ಪೂನು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು. ಜಾಸ್ತಿ ಹೊತ್ತು ಮೊಟ್ಟೆನ ಬಿಟ್ರೆ ತಳ ಕಚ್ಕೊಳುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು. ಮೊಟ್ಟೆ, ಮಸಾಲ ಮತ್ತೆ ಖಾರ ಎಲ್ಲ ಚೆನ್ನಾಗಿ ಮಿಶ್ರಣ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಮಸಾಲೆ ಎಲ್ಲ ರೆಡಿ ಆಗಿದೆ. ಇವಾಗ ಇದಕ್ಕೆ 1 ಬೌಲ್ನಷ್ಟು ಅನ್ನ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ನಮ್ಮ ಗ್ರೀನ್ ಎಗ್ ರೈಸ್ ರೆಡಿ. ನೀವು ಬೇಕಾದ್ರೆ ಬಿಸಿ ಅನ್ನನಾದ್ರೂ ಹಾಕೊಬಹುದು, ಇಲ್ಲ ಉಳಿದಿರೋ ಅನ್ನನಾದ್ರೂ ಹಾಕೊಂಡು ಈ ಎಗ್ ರೈಸ್ ನ ರೆಡಿ ಮಾಡ್ಕೋಬಹುದು. ಇವಾಗ 5 ನಿಮಿಷದಲ್ಲಿ ಮಾಡೋ ಗ್ರೀನ್ ಎಗ್ ರೈಸ್ ರೆಡಿ ಆಗಿದೆ. ನೀವು ಕೂಡ ಮಾಡ್ಕೊಳ್ಳಿ, ಹೇಗಿದೆ ಅಂತ ನಮ್ಗೆ ತಿಳಿಸಿ. ಇದೇ ತರ ಸಿಂಪಲ್ ಅಡುಗೆಗಾಗಿ ಅನುಸ್ ಕಿಚನ್ ನ ಸಬ್ಸ್ಕ್ರೈಬ್ ಮಾಡಿ.